ಇನ್ನು ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್ ವಿಚಾರ ಕೂಡ ರಾಜಕೀಯವಾಗಿ ಸಾಕಷ್ಟು ಚರ್ಚೆಗೊಳಗಾಗ್ತಾ ಇರುವಂಥ ವಿಚಾರ ನಿಮಗೆಲ್ಲ ಗೊತ್ತಿರುವಂಥದ್ದೇ. ಆದರೆ ಈ ಹೇಳಿಕೆಗಳು ಮಾತ್ರ ಸದ್ಯಕ್ಕಂತೂ ನಿಲ್ತಾ ಇಲ್ಲ ಅಂತ BJP ನಾಯಕರು ಸರ್ಕಾರವನ್ನೇ ಟಾರ್ಗೆಟ್ ಮಾಡಿ ಸರ್ಕಾರವನ್ನು ಪ್ರಶ್ನೆ ಮಾಡ್ತಿದ್ದಾರೆ. ಯಾಕೆಂದರೆ ಅನೇಕ ಪ್ರಭಾವಿಗಳು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅನ್ನುವಂಥದ್ದು BJPಯ ಆರೋಪ. ಈಗ ಕಾಂಗ್ರೆಸ್ನ ಸಚಿವರು ನೇರವಾಗಿ BJP ವಿರುದ್ಧ ಕೂಡ ಅದೇ ಭಾಷೆಯನ್ನು ಬಳಸ್ತಾ ಇದ್ದಾರೆ. ಬಹುಶಃ ಕೇಂದ್ರ ಸಚಿವರೇ ಭಾಗಿಯಾಗಿರ್ಬೋದು ಇದರಲ್ಲಿ ಅಂತ ಇವತ್ತು ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ಅವರು ಆರೋಪವನ್ನು ಮಾಡಿದ್ದಾರೆ. ಇನ್ನು ಈ ಆರೋಪಕ್ಕೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಕೂಡ ತಿರುಗೇಟನ್ನು ಕೊಟ್ಟಿದ್ದಾರೆ. ಸರ್ಕಾರವೇ ರನ್ಯಾ ರಾವ್ಗೆ ವಿಶೇಷವಾದಂಥ ಶಿಷ್ಟಾಚಾರವನ್ನು ನೀಡಿದ್ದು ಸುಳ್ಳ ಅಂತ ಪ್ರಶ್ನೆ ಮಾಡಿದ್ದಾರೆ. ಏರ್ಪೋರ್ಟ್ ನಮ್ಮ ಅಂಡರ್ ಬರ್ತಾವ ಕನ್ಫ್ಯೂಸ್ ಆಗಿ ಹೇಳಿರ್ಬೇಕು ನೋಡಿ. ಸೆಂಟ್ರಲ್ ಮಿನಿಸ್ಟರ್ ಅಂತಿರ್ಬೇಕು. ಎಲ್ಲವನ್ನು ಕೂಡ ಅವರು ವರದಿ ಬರೋವರೆಗೂ ಸ್ವಲ್ಪ ಕಾಯ್ತು. ಚಿನ್ನ ತರೋದು, ನೀವು ಡ್ರಗ್ಸ್ ತರೋದು ಹೊಸದೇ. ನಮ್ಮ ಪಕ್ಷಕ್ಕೆ ಸಂಬಂಧ ಇಲ್ಲ, ನನ್ನ ವಾದ ಅಷ್ಟೇ. ಯಾರು ಅಡ್ಡ ಬಂದ್ರೆ ಅವ್ರಿಗೆ ಸೆಟಲ್ಮೆಂಟ್ ಮಾಡ್ತಾರೆ. ಈಗ ಯಾರು ಇದ್ದಾರೆ ಇವಾಗ ಮೋಸ್ಟ್ಲಿ ಅವ್ರದ್ದೇನೋ ಸೆಟಲ್ಮೆಂಟ್ ಆಗಿರ್ಬೇಕು. ರಾಜ್ಯ ಸರ್ಕಾರದ ಕೆಲವು ಮಂತ್ರಿಗಳದ್ದು ಇದರಲ್ಲಿ ಪಾತ್ರ ಇದೆ. ರನ್ಯಾ ಗೋಲ್ಡ್ ಫೀಲ್ಡ್ನಲ್ಲಿ ಬಗೆದಷ್ಟು ಸ್ಮಗ್ಲಿಂಗ್ನ ಒಂದೊಂದೇ ಮಾಹಿತಿ ಹೊರಬೀಳ್ತಿದೆ. DRI, CBI ಹಾಗೂ ED ಅಧಿಕಾರಿಗಳು ಚಿನ್ನದ ಮೂಲ ಹಾಗೂ ಯಾರಿಗೆ ತಲುಪುತ್ತಿತ್ತು ಅನ್ನೋದರ ಜಾಡು ಹಿಡಿದು ಹೊರಟಿದ್ದಾರೆ. ಇದೇ ವಿಚಾರವಾಗಿ ಕಾಂಗ್ರೆಸ್ BJP ನಾಯಕರ ನಡುವೆ ರಾಜಕೀಯ ಕಚ್ಚಾಟ ಶುರುವಾಗಿದೆ. ಸ್ಮಗ್ಲಿಂಗ್ನಲ್ಲಿ ನಮ್ಮ ಸಚಿವರಲ್ಲ, ಕೇಂದ್ರ ಸಚಿವರಿರಬೇಕು. BJP ಆರೋಪಕ್ಕೆ ಶರಣ ಪ್ರಕಾಶ್ ಪಾಟೀಲ್ ತಿರುಗೇಟು. ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಇಬ್ಬರು ಸಚಿವರಿದ್ದಾರೆ ಅಂತ BJP ನಾಯಕರು ಆರೋಪಿಸಿದ್ರು. ಇದಕ್ಕೆ ತಿರುಗೇಟು ಕೊಟ್ಟ ಸಚಿವ ಶರಣ ಪ್ರಕಾಶ್ ಪಾಟೀಲ್ ನಮ್ಮ ಸಚಿವರಲ್ಲ, ಕೇಂದ್ರ ಸಚಿವರು ಭಾಗಿಯಾಗಿರಬಹುದು ಅಂದಿದ್ದಾರೆ. ಇನ್ನು ಗೃಹ ಸಚಿವ ಪರಮೇಶ್ವರ್ ತನಿಖೆ ಆಗ್ಲಿ ಎಲ್ಲವೂ ಗೊತ್ತಾಗುತ್ತೆ ಎಂದಿದ್ದಾರೆ. ಗೋಲ್ಡ್ ಸ್ಮಗ್ಲಿಂಗ್ ಇದರಲ್ಲಿ ಮಿನಿಸ್ಟರ್ ಏನ್ ರೋಲ್ ಇಡಕ್ಕೆ ಸಾಧ್ಯ ಇದೆ? ಏರ್ಪೋರ್ಟ್ ನಮ್ಮ ಅಂಡರ್ ಬರ್ತಾವ ಗವರ್ಮೆಂಟ್ ಆಫ್ ಇಂಡಿಯಾ ಅಂಡರ್ ಬರೋದು. ಅವ್ರೇನೋ ಕನ್ಫ್ಯೂಸ್ ಆಗಿ ಹೇಳಿರ್ಬೇಕು ನೋಡಿ. ಸೆಂಟ್ರಲ್ ಮಿನಿಸ್ಟರ್ ಅಂತಿರ್ಬೇಕು. ಅಲ್ಲ, ಅದು ಇನ್ವೆಸ್ಟಿಗೇಷನ್ ಮಾಡ್ತಿದಾರಲ್ಲ ಈಗ, ಅದನ್ನೇ ತಾನೇ ನಾವು ಆದೇಶ ಮಾಡಿರೋದು. ಎಲ್ಲವನ್ನು ಕೂಡ ಅವರು ವರದಿ ಬರೋವರೆಗೂ ಸ್ವಲ್ಪ ಕಾಯ್ತು. ಆದ್ರೆ ಈ ಬಗ್ಗೆ ಮಾತನಾಡಿದ ಸಚಿವ ಸತೀಶ್ ಜಾರಕಿಹೊಳಿ, ಚಿನ್ನ ತರೋದು, ಡ್ರಗ್ಸ್ ತರೋದು ಹೊಸ್ತೇನಲ್ಲ, ಫೋನ್ ಮಾಡಿ ಬಿಡಿ ಅಂತ ನಾವು ಹೇಳ್ತೀವಿ ಅಂತ ಅಚ್ಚರಿಯ ಹೇಳಿಕೆ ನೀಡಿದ್ದಾರೆ. ಮತ್ತೆ ಸಾಕಷ್ಟು ಪ್ರಭಾವಿಗಳು ಆ ಏರಿಯಾದಲ್ಲಿ ಇದ್ದಾರೆ. ಸದಾಶಿವನಗರದಲ್ಲಿ ಇದ್ದಾರೆ, ಚಾಮರಾಜಪೇಟೆಯಲ್ಲಿ ಇದ್ದಾರೆ. ಇವ್ರನ್ನ ಅಂತ ಹೆಂಗೆ ಹೇಳ್ತೀರಿ ನೀವು? ಇದ್ರೂ ಕೂಡ 3 ಏಜೆನ್ಸಿ ಎನ್ಕ್ವೈರಿ ಮಾಡೋದಿದೆ. ಅವ್ರದ್ದು ಏಜೆನ್ಸಿ, ಸೆಂಟ್ರಲ್ ಏಜೆನ್ಸಿ 3. ಇದ್ರಾಗ ಯಾರ್ದು ಪಾತ್ರ ಇಲ್ಲ, ನನ್ನ ಲೆಕ್ಕಲ್ಲಿ ಯಾರ್ದು ಪಾತ್ರ ಬರೋಲ್ಲ. ಯಾರು ಅಲ್ಲಿಂದ ಕೊಟ್ಟಿರ್ಬೇಕು ಅವ್ರಿಗೆ, ಇಲ್ಲಿ ತೊಗೊಂಡ್ಬಂದು ಯಾರ್ಯಾರು ಕೊಟ್ಟಿರ್ಬೇಕು ಅಷ್ಟೇ. ಅದು ಒಂದು ವ್ಯಾಪಾರ ಅಷ್ಟೇ. ಚಿನ್ನ ತರೋದು, ನೀವು ಡ್ರಗ್ಸ್ ತರೋದು ಹೊಸದೇನಲ್ಲ. ಬರ್ತಿರ್ತಾರೆ, ಅವ್ರು ಹಿಡಿದಿರ್ತಾರೆ. ಇದು ರೂಟೀನು. ಇದನ್ನ ನಾವು ಹೋಗಿ ಬೇರೆ ಬೇರೆ ಕಲ್ಪನೆ ಕೊಡ್ತಾರೆ. ಅವ್ರ ಡ್ಯೂಟಿ ಐತಿ, ಅವ್ರ ಪಾಡಿಗೆ ಅವ್ರು ಮಾಡ್ತಾರೆ. ಯಾರು ಸಿಗ್ತಾರೆ ಅವ್ರನ್ನೊಳಗೆ ಹಾಕ್ತಾರೆ. ಕಾನೂನಲ್ಲಿ ಅವ್ರಿಗೆ ಶಿಕ್ಷೆ ಕೊಡ್ಲಿಕ್ಕೆ ಅಷ್ಟು ಶಿಕ್ಷೆ ಕೊಡ್ತಾರೆ. ಎಲ್ಲರಿಗೂ ಕೊಡ್ತಾರೆ. ಅದೇನು ಎಲ್ಲ ರಾಜಕಾರಣಿ ಅದೇ ಹೇಳಿದ್ರೆ ನಮ್ಕಿಂತ ಹಿಂದಿನವರು ನಮ್ಕಿಂತ ಮುಂದೆ ಹೋಗ್ತಾರೆ ಏರ್ಪೋರ್ಟ್ನಾಗ. ನಾನು ಬಿಡ್ಬೇಕು, ನಿನ್ನೆ ಬಿಡ್ಬೇಕಂತ ನಾವು ನೋಡೇವೆ ನಮ್ಮ ಕಣ್ಣಾರೆ ಎಷ್ಟು ಸಾರಿ. ಸೊ ಇನ್ನೊಂದು 15 ದಿವಸದಲ್ಲಿ ಅವ್ರಿಗೆ ಬಂದೇ ಬರ್ತೈತಿ. ಯಾವಾಗ ನೋಡೋಲ್ಲ, ಯಾವ ನಗರ ತೋರಿಸ್ತೀವಿ ನೋಡೋಲ್ಲ. ನೀವೆಲ್ಲರೂ ರಾಜಕಾರಣಿ ಮಕ್ಕಳು, ಅಧಿಕಾರಿ ಮಕ್ಕಳು ಸಿಕ್ಕಿಲ್ರಿ. ಸ್ಮಗ್ಲಿಂಗ್ ಮಾಡ್ತಂಗೆ ಸಾಕಷ್ಟು ಜನ ಸಿಕ್ಕಿದ್ದಾರೆ. ನಮ್ಮ ಪಕ್ಷಕ್ಕೆ ಸಂಬಂಧ ಇಲ್ಲ, ನಮ್ಮ ವಾದ ಅಷ್ಟೇ. ಇನ್ನು ನಿನ್ನೆ ಮಾತನಾಡಿದ ಶಾಸಕ ಮುನಿರತ್ನ, ರನ್ಯಾ ಕೇಸ್ನಲ್ಲಿ ಸೆಟಲ್ಮೆಂಟ್ ಬಾಂಬ್ ಸಿಡಿಸಿದ್ರು. ಬೆಂಗಳೂರು ಗ್ರಾಮಾಂತರದಲ್ಲಿ CP5 ಸೆಟಲ್ಮೆಂಟ್ ಆಯ್ತು, ನನ್ನದು ಸೆಟಲ್ಮೆಂಟ್ ಆಯ್ತು. ಈಗ ಇರುವ ಇಬ್ಬರು ಸಚಿವರಿಗೆ ಯಾವ ರೀತಿ ಸೆಟಲ್ಮೆಂಟ್ ಅಂತ ನೋಡಿ ಎಂದ್ರು. ಇತ್ತ ಉಡುಪಿಯಲ್ಲಿ ಮಾತನಾಡಿದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ರಾಜ್ಯ ಸರ್ಕಾರದ ಮಂತ್ರಿಗಳ ಪಾತ್ರ ಇದೆ ಎನ್ನಲಾಗ್ತಿದೆ, ಆದ್ರೆ ಸರ್ಕಾರ ಮಾತ್ರ ಈ ಬಗ್ಗೆ ಚಕಾರ ಎತ್ತುತ್ತಿಲ್ಲ ಅಂದ್ರು. ಯಾರು ಅಡ್ಡ ಬಂದ್ರೆ ಅವ್ರಿಗೆ ಸೆಟಲ್ಮೆಂಟ್ ಮಾಡ್ತಾರೆ. ಈಗ ನಂದು ಸೆಟಲ್ಮೆಂಟ್ ಆಗಿದೆಯಾ? ಯೋಗೇಶ್ವರ್ ಸೆಟಲ್ಮೆಂಟ್ ಆಯ್ತಾ? ರೇವಣ್ಣನ್ ಸೆಟಲ್ಮೆಂಟ್ ಆಯ್ತಾ? ಸೆಟಲ್ಮೆಂಟ್ ಆಯ್ತಾ? ರಮೇಶ್ ಜಾರಕಿಹೊಳಿ ಸೆಟಲ್ಮೆಂಟ್ ಆಯ್ತಾ? ಈಗ ಯಾರು ಇದ್ದಾರೆ ಇವಾಗ ಮೋಸ್ಟ್ಲಿ ಅವ್ರದ್ದೇನೋ ಸೆಟಲ್ಮೆಂಟ್ ಆಗಿರ್ಬೇಕು. ಒಟ್ಟಿನೊಳಗೆ ಸೆಟಲ್ಮೆಂಟ್ ಆಗತ್ತೆ. ರಾಜ್ಯ ಸರ್ಕಾರದ ಕೆಲವು ಮಂತ್ರಿಗಳದ್ದು ಇದರಲ್ಲಿ ಪಾತ್ರ ಇದೆ ಅನ್ನುವಂಥ ಮಾತುಗಳು ನಡೀತಾ ಇದೆ. ಪರಮೇಶ್ವರ್ ಅವ್ರಿಗೂ ಹೇಳಿದೆ, ಮೊದಲ CID ಎನ್ಕ್ವೈರಿ ಕೊಟ್ರಿ, ಓಕೆ, ಅದಕ್ಕೆ ಅವರು ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ. ಅದು ಯಾವುದು ಸಮಾಜ ವಿದ್ರೋಹ ಈ ಥರದ್ದೇಲಿರ್ತವೆ ಅದು ಸಮಾಜ ವಿದ್ರೋಹ ಕೃತ್ಯಕ್ಕೆ ಬಳಕೆ ಆಗೋದು. ಹಾಗಾಗಿ ಈ ಸಂಗತಿಗಳ ಬಗ್ಗೆ ಭಾಳ ಗಂಭೀರವಾಗಿರ್ಬೇಕು ಸರ್ಕಾರ. ಒಂದು ಕಡೆ ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಸಂಬಂಧ 3 ಸಂಸ್ಥೆಗಳಿಂದ ತನಿಖೆ ನಡೀತಾ ಇದ್ರೆ, ಇತ್ತ ಚಿನ್ನ ಕಳ್ಳ ಸಾಗಾಟ ಕೇಸ್ ರಾಜಕೀಯ ಕಚ್ಚಾಟಕ್ಕೆ ಕಾರಣವಾಗಿದೆ. ಬ್ಯೂರೋ ರಿಪೋರ್ಟ್, TV9.